ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ನನ್ನ ಇಯರಿಂಗ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡಿದ್ದೆ ಆ್ಯಂಡ್ ಅದರಲ್ಲಿ ತುಂಬ ಜನ ಇಯರಿಂಗ್ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಬೋರ್ ಆಗಲಿಲ್ಲ ವಿಡಿಯೋ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಈ ಒಂದು ಬ್ಲೌಸ್ ಇಟ್ಟಿರುವಂತಹ ಬಾಕ್ಸ್ ಲಿಂಕ್ನ ಕೂಡ ಕೇಳ್ತಾ ಇದ್ರಿ. ನಾನು ಇದನ್ನು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಲಿಂಕ್ನ ಕೂಡ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ಹಾಗೆಯೇ ಈ ಒಂದು ವಿಡಿಯೋ ಕೆಳಗಡೆನೂ ಕೂಡ ನಾನು ಇದಕ್ಕೆ ಒಂದು ಕ್ಲೋತ್ ಬಾಕ್ಸ್ ಅಂತ ಹಾಕಿ ನಾನು ಇದ್ರದ್ದು ಲಿಂಕ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗೆಯೇ ನನ್ನ ಬ್ಲೌಸ್ ಕಲೆಕ್ಷನ್ ಹೇಗಿದೆ ಅಂತ ಹೇಳಿ ನೋಡಿ. ಈ ಒಂದು ಬ್ಲೌಸ್ದು ಡೀಟೇಲ್ಸ್ನ ತೋರಿಸಿ ಯಾವ ಥರ ವರ್ಕ್ನ ಮಾಡಿಸಿದ್ದೀರಾ ಅಂತ ಕೇಳ್ತಿದ್ರಿ. ಇದು ಸ್ವಲ್ಪ ಹಳೇ ಬ್ಲೌಸ್ ಆಗಿರೋದ್ರಿಂದ ತುಂಬ ಸತಿ ಹಾಕ್ಬಿಟ್ಟಿದ್ದೀನಿ ನಾನು, ನನ್ನ ಫೇವ್ರೆಟ್ ಬ್ಲೌಸ್ ಅಂತ ಹೇಳಿಬಿಟ್ಟು. ಇದು ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ. ಈ ಒಂದು ಸ್ಯಾರಿ ಕಾಂಬಿನೇಷನಲ್ಲಿ ನಾನು ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸ್ಕೊಂಡಿದ್ದೀನಿ. ಫುಲ್ ಎಲ್ಬೋ ಲೆಂತ್ ಸ್ಲೀವ್ಸ್ನ ಇಡಿಸ್ಕೊಂಡು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದ್ರದ್ದು ಬ್ಯಾಕ್ ಸೈಡ್ ಬಂದು ಈ ಥರ ಬಟನ್ನ ಇಡ್ಸ್ಕೊಂಡು ಮಾಡಿಸ್ಕೊಂಡಿದ್ದೀನಿ. ಐರನ್ ಕೂಡ ಮಾಡಿಲ್ಲ ನಾನು, ತುಂಬ ಬ್ಯುಸಿ ಇದ್ದೆ ಅಂತ ಹೇಳಿ ಹಾಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸತಿ ಹಾಕಿರೋದ್ರಿಂದ ಸ್ವಲ್ಪ ಹಳೆ ಥರ ಆಗಿದೆ. ಐರನ್ ಆಗಿದ್ದರೆ ಕರೆಕ್ಟ್ ಆಗಿಬಿಡ್ತಿತ್ತು ಅನಿಸುತ್ತೆ. ಹೀಗೆ ಬಟನ್ ಇಡ್ಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಕಿಗೂ ಕೂಡ ಇದು ಫುಲ್ ನೆಕ್ನ ಕವರ್ ಮಾಡಿಸ್ಕೊಂಡು ಎಂಬ್ರಾಯ್ಡ್ರಿ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಯಾವುದೇ ರೀತಿ ಜ್ಯುವೆಲ್ರಿ ಬೇಡ. ಇಲ್ಲೇ ನೋಡ್ಬೋದು ನೀವು, ಇದು ಕೂಡ ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿರುತ್ತೆ. ಈ ಥರ ಇದೆ ಈ ಒಂದು ಎಂಬ್ರಾಯ್ಡ್ರಿ. ಆ್ಯಂಡ್ ನೆಕ್ಕಿಗೆ ಮಾತ್ರ ನಾನಿಲ್ಲಿ ಮಾಡಿಸ್ಕೊಂಡಿದ್ದೀನಿ. ಹೀಗೆ ಹಾಕ್ಕೊಂಡಾಗ ಫುಲ್ ನೆಕ್ ಕವರ್ ಆಗುತ್ತೆ. ಒಂದು ಜುಮ್ಕಿ ಹಾಕ್ಕೊಂಡ್ರೆ ಸಾಕು, ಹೈಲೈಟ್ ಆಗಿರೋವಂಥದ್ದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಿಷ್ಟು ನನ್ನ ಒಂದು ಬ್ಲೌಸ್ದು ಡಿಸೈನು. ಸ್ವಲ್ಪ ಸುಕ್ಕಾಗಿರೋದ್ರಿಂದ ನಿಮಗೆ ಅಷ್ಟು ನೀಟಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಇದ್ರದ್ದು ಡಿಸೈನ್ ಏನಾದರೂ ಹೆಚ್ಚಿಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ನನಗೊಂದು ಕಮೆಂಟ್ ಹಾಕಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಇದ್ರದ್ದು ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೀಗೆ ನಾನು ಕಪ್ಸ್ನ ಇಡಿಸ್ಕೊಂಡು ಇದರಲ್ಲಿ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಶೇಪ್ಸ್ ಎಲ್ಲ ಚೆನ್ನಾಗಿ ಕೂರುತ್ತೆ ಅಂತ ಹೇಳಿಬಿಟ್ಟು, ಬಾಡಿ ಶೇಪು ಸ್ಯಾರಿ ವೇರ್ ಮಾಡಿದಾಗ ಅಂತ ಹೇಳಿ. ಇದು ನನ್ನ ಒಂದು ಬ್ಲೌಸ್ ಡಿಸೈನು. ಈ ಒಂದು ಬ್ಲೌಸ್ ಕೂಡ ನಾನು ಪ್ರೀವಿಯಸಲ್ಲಿ ಒಂದು ಸ್ಯಾರಿ ಹಾಕಿದಾಗ ಕೆಲವರು ಬ್ಲೌಸ್ ಡಿಸೈನ್ನ ತೋರಿಸಿ ಅಂತ ಕೇಳ್ತಾ ಇದ್ರಿ. ಬಟ್ ನಂಗೆ ಅವಾಗಿನ ವೀಡಿಯೋಸ್ ಶೂಟ್ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು ಎಲ್ಲ ಐಡಿಯಾ ಇರಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿಬಿಟ್ಟು ಇದೆಲ್ಲ ಮಾಡೋಕ್ಕಾಗಿರಲಿಲ್ಲ ನನಗೆ. ಇದು ಕೂಡ ನೋಡಿ ಕಂಪ್ಲೀಟಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿನೇ. ಸಾಮಾನ್ಯವಾಗಿ ನನ್ನ ಹತ್ರ ಇರೋವಂತಹ ಎಲ್ಲ ಬ್ಲೌಸಸ್ಸಿಗೂ ಕೂಡ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡಿಸ್ಕೊಂಡಿರ್ತೀನಿ. ಈ ಥರ ಡಿಸೈನ್ ಇದು ಕೂಡ ನೀವು ರೆಡ್ ಒಂದು ಸ್ಯಾರಿ ಹಾಕಿದ್ದೆ, ಅದರಲ್ಲಿ ನೋಡಿರ್ಬೋದು. ಫ್ರಂಟ್ ನಾನು ವಿ ನೆಕ್ನ ಇಡಿಸ್ಕೊಂಡು ಇದರಲ್ಲಿ ಕಂಪ್ಲೀಟಾಗಿ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸ್ಕೊಂಡಿದ್ದೀನಿ. ಈ ಒಂದು ಸ್ಯಾರಿ ಬಂದ್ಬಿಟ್ಟು ರೆಡ್ ಮತ್ತು ಗ್ರೇ ಕಲರ್ ಕಾಂಬಿನೇಷನು. ಈ ಸ್ಯಾರಿನ ಕೂಡ ನಾನು ವೇರ್ ಮಾಡಿದಾಗ ನೀವು ಕೆಲವರು ಕೇಳಿದ್ರಿ. ಇದಕ್ಕೂ ಕೂಡ ನಾನು ಒಂದು ಎಲ್ಬೋ ಲೆಂತ್ ಸ್ಲೀವ್ಸ್ನ ಇಡಿಸ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಈ ಥರ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸ್ಕೊಂಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇದು ಎಂಬ್ರಾಯ್ಡ್ರಿನ ನನಗೆ. ಆ್ಯಂಡ್ ಇದು ಹಿಂದೆ ಪೂರ್ತಿ ಈ ಥರ ನೆಕ್ ಕವರ್ ಆಗುತ್ತೆ, ಕವರ್ ಆಗಿ ಹೀಗೆ ಸ್ವಲ್ಪ ಡಿಸೈನ್ ಆಗಿ ಮಾಡಿದ್ದಾರೆ. ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಆಗಿರುತ್ತೆ. ನೀವೇ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಕಂಪ್ಲೀಟಾಗಿ ನನ್ನ ಒಂದು ಬ್ಲೌಸ್ದು ಡಿಸೈನ್ ಇದು. ವೇರ್ ಮಾಡಿದಾಗ ಇಷ್ಟೊಂದು ಡೀಪ್ ಆಗ್ಬೋದೇನೋ ಅಂತ ಅಂದ್ಕೊಳ್ತಾ ಇರ್ತೀರಾ. ಬಟ್ ನಾವು ಸ್ಯಾರಿ ಇದು ಇಷ್ಟು ಕವರ್ ಆಗುತ್ತೆ ಅಲ್ವಾ ಸರ್ಗು, ಹಾಗಾಗಿ ಏನು ಇದರಲ್ಲಿ ಡೀಪಾಗಿ ಏನು ಕಾಣಿಸೋದಿಲ್ಲ. ಜಸ್ಟ್ ಒಂದು ಡಿಸೈನಿಗೋಸ್ಕರ ಅವರು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದಾರೆ. ಈ ಥರ ಫೋಲ್ಡ್ ಮಾಡಿ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ಹೇಗಿದೆ ಅಂತ ಹೇಳಿ. ಹೀಗೆ ಈ ಒಂದು ಶೇಪಲ್ಲಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಇದು ಕೂಡ ರೀಸೆಂಟಾಗಿ ಮಾಡಿಸಿರುವಂತಹ ವರ್ಕ್. ನಮ್ಮನೆ ಗೃಹ ಪ್ರವೇಶದ ದಿನದ್ದು ಸ್ಯಾರಿದಿದು. ಈ ಒಂದು ಸ್ಯಾರಿನ ನಾನಿನ್ನ ವೇರ್ ಮಾಡಿಲ್ಲ, ಯಾವುದಾದ್ರೂ ಇನ್ನೊಂದು ಫಂಕ್ಷನ್ನಿಗೆ ನೀಟಾಗಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮನೆ ಗೃಹ ಪ್ರವೇಶದಲ್ಲಂತೂ ಫುಲ್ ನಮಗೆ ಜನ ಜಾಸ್ತಿ ಆಗಿರೋದ್ರಿಂದ ಯಾವುದೇ ರೀತಿ ನನಗೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ನೀಟಾಗಿ ಒಂದು ಫೋಟೋಸ್ ಕೂಡ ತೆಗೆಸ್ಕೊಳಕ್ಕಾಗಿಲ್ಲ. ಇದಕ್ಕೂ ಕೂಡ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡಿಸಿದ್ದೀನಿ ನಾನು. ಬಟ್ ನಮ್ಮ ಟೈಲರ್ ಸ್ವಲ್ಪ ಇದಕ್ಕೆ ಬೀಟ್ಸ್ ಎಲ್ಲ ಹಾಕೋಣ, ಫಂಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳಿ ಇಷ್ಟು ಗ್ರ್ಯಾಂಡಾಗಿ ನನಗೆ ಬ್ಲೌಸ್ನ ವರ್ಕ್ ಮಾಡಿಸಿ ಕೊಟ್ಟಿದ್ರು. ನನ್ನ ಹತ್ರ ಇರೋವಂತಹ ಬ್ಲೌಸಲ್ಲಿ ಇದೆ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಬ್ಲೌಸು ಕೂಡ. ಆ್ಯಂಡ್ ತುಂಬ ಇಷ್ಟು ವರ್ಕ್ ಇರುವಂತಹ ಬ್ಲೌಸ್ ಕೂಡ ಇದೇನೆ. ಮುಂದೆ ಏನಿಲ್ಲ, ಸಿಂಪಲ್ಲಾಗಿ ಒಂದು ನಿಮಿಷ
ಸಿಂಪಲ್ಲಾಗಿ ಒಂದು ಈ ಥರ ರೌಂಡ್ ನೆಕ್ಕನ್ನು ಇಡಿಸ್ಕೊಂಡು ಇಷ್ಟಕ್ಕೆ ಮಾತ್ರ ನಾನು ಇಲ್ಲಿ ಡಿಸೈನ್ನ ಮಾಡಿಸ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಏನು ಎಕ್ಸಾಕ್ಟಾಗಿ ಡಿಸೈನ್ ಕಾಣ್ತಿಲ್ಲ ಅನಿಸುತ್ತೆ, ಮೇ ಬಿ ನಿಮಗೆ ವೇರ್ ಮಾಡಿದಾಗ ಆ್ಯಕ್ಚುಯಲ್ ಡಿಸೈನ್ ಏನು ಅಂತ ಇದ್ರದ್ದು ಗೊತ್ತಾಗುತ್ತೆ. ಇದು ರೀಸೆಂಟಾಗಿ ನನ್ನ ಒಂದು ಫ್ರೆಂಡ್ ಮದುವೆಯಲ್ಲಿ ನಾನು ವೇರ್ ಮಾಡಿದ್ದೆ ಈ ಒಂದು ಸ್ಯಾರಿದು ಬ್ಲೌಸು. ಆಗಲೂ ಕೆಲವರು ನನಗೆ ಕಮೆಂಟ್ ಮತ್ತು ಮೆಸೇಜ್ ಹಾಕಿದ್ರಿ. ಜಸ್ಟ್ ನಾನು ಇದಕ್ಕೆ ಬ್ಯಾಕ್ ಸೈಡು ವಿ ಶೇಪ್ನ ಇಡಿಸ್ಕೊಂಡಿದ್ದೀನಿ ಅಷ್ಟೇ. ವಿ ಶೇಪ್ನ ಇಡಿಸ್ಕೊಂಡು ಒಂದು ಗೋಲ್ಡನ್ ಕಲರ್ ಪೈಪಿಂಗಲ್ಲಿ ಹಾಕಿಸ್ಕೊಂಡು ಥ್ರೆಡ್ ಮಾಡಿಸ್ಕೊಂಡಿದ್ದೀನಿ. ಇದ್ರದ್ದು ಸಿಂಪಲ್ಲಾಗಿ ನಾನು ಹಿಂಗೆ ಒಂದು ಬಫ್ನ ಇಡ್ಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಬೇರೆ ಯಾವುದೇ ರೀತಿ ಎಂಬ್ರಾಯ್ಡ್ರಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಮಾಡಿಸ್ಕೊಂಡಿಲ್ಲ. ಆ್ಯಂಡ್ ಫ್ರಂಟಿಗೆ ಬಂದರೆ ಫ್ರಂಟು ಕೂಡ ಸೇಮ್ ಇದೇ ಸೇಮ್ ನಾನು ಬ್ಯಾಕ್ ಫ್ರಂಟು ಎರಡೂ ಕೂಡ ವಿ ಶೇಪಲ್ಲೇ ನಾನು ಇಡ್ಸ್ಕೊಂಡಿದ್ದೀನಿ. ಬಟ್ ಬಾಡಿ ಫಿಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕೂತಿತ್ತು. ಹೀಗಿದೆ, ಇದು ಒಂದು ಫ್ರಂಟ್ ವೀವು ಆ್ಯಂಡ್ ಇದು ಒಂದು ಬ್ಯಾಕ್ ವೀವು. ಇದು ಕೂಡ ನಮ್ಮನೆ ಗೃಹ ಪ್ರವೇಶದಲ್ಲಿ ಬೆಳಗ್ಗೆ ಉಟ್ಕೊಂಡಿರೋವಂತಹ ಸ್ಯಾರಿ. ಆ್ಯಂಡ್ ಇದ್ರದ್ದು ಒಂದು ಫೋಟೋ ಕೂಡ ನಾನು ಯಾವುದೋ ಒಂದು ಪೋಸ್ಟ್ ಮಾಡಿದ್ದೀನಿ ಅನಿಸುತ್ತೆ. ಆ್ಯಂಡ್ ಇದು ಕೂಡ ಹ್ಯಾಂಡ್ ಎಂಬ್ರಾಯ್ಡ್ರಿ ಪ್ಲಸ್ ಬೀಡ್ಸ್ನ ಮಾಡಿದ್ದಾರೆ ಅವರು. ಹ್ಯಾಂಡ್ ಎಂಬ್ರಾಯ್ಡ್ರಿ ಪ್ಲಸ್ ಬೀಡ್ಸು. ಇದು ಸೇಮ್ ರೌಂಡ್ ನೆಕ್ಕನ್ನು ಇಡಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಸ್ಲೀವ್ಸು. ಇದರಲ್ಲಿ ಕೂಡ ಹೇಗಿತ್ತು ಅಂತ ಅಂದರೆ, ಇದು ನಾನು ಅಟ್ಯಾಚ್ ಮಾಡಿಸಿದ್ದೀನಿ ಬಾರ್ಡರು. ಇಲ್ಲಿ ಕೆಳಗಡೆ ಅಟ್ಯಾಚ್ ಮಾಡಿಸಿ ನಾನಿಲ್ಲಿ ಈ ಥರ ಡಿಸೈನ್ನ ಮಾಡಿಸಿದ್ದೀನಿ. ಫ್ರಂಟಿಗೂ ಕೂಡ ಜಸ್ಟ್ ಒಂದು ರೌಂಡ್ ನೆಕ್ಕನ್ನ ಇಡಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಾಮಾನ್ಯವಾಗಿ ಬ್ಲೌಸಸ್ಸಿಗೆಲ್ಲ ಈ ಥರ ಕಪ್ಸ್ನ ಇಡಿಸಿ ಸ್ಟಿಚ್ ಮಾಡಿಸೋದ್ರಿಂದ ಬಾಡಿ ಶೇಪ್ ನೀಟಾಗಿರುತ್ತೆ ಅಂತ ನನಗೆ ಫೀಲ್ ಆಗುತ್ತೆ. ಹಾಗಾಗಿ ನಾನು ಈ ಥರ ಕಪ್ಸ್ನ ಇಡಿಸಿ ಎಲ್ಲ ಬ್ಲೌಸಸ್ಸಿಗೂ ಸ್ಟಿಚ್ ಮಾಡಿಸ್ಕೊಂಡಿರ್ತೀನಿ, ಸಿಲ್ಕ್ ಸ್ಯಾರೀಸಿಗೆಲ್ಲ. ಸೊ ನಾವು ಸ್ಯಾರಿನ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿದೆ. ಹಾಗಾಗಿ ನಾನು ಕಪ್ಸ್ನ ಇಡಿಸ್ಕೊಂಡು ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿರ್ತೀನಿ. ನೆಕ್ಸ್ಟು ನಾನು ಸ್ಯಾರೀಸ್ದೆಲ್ಲ ಒಂದು ಕಲೆಕ್ಷನ್ಸ್ ಮಾಡ್ತೀನಲ್ವ, ಆವಾಗ ನಾನು ಆ ಸ್ಯಾರಿ ಜೊತೆ ಈ ಬ್ಲೌಸಸ್ನು ಕೂಡ ತೋರಿಸ್ತೀನಿ. ಸೊ ಇವತ್ತು ತುಂಬ ಜನ ನನಗೆ ಕಮೆಂಟ್ ಹಾಕ್ತಾ ಇದ್ರಿ ಬ್ಲೌಸ್ ಡಿಸೈನ್ನ ತೋರಿಸಿ ಅಂತ ಹೇಳಿಬಿಟ್ಟು. ಸೊ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇದು ಕೂಡ ನಮ್ಮನೆ ಗೃಹ ಪ್ರವೇಶದಲ್ಲಿ ನಾನು ನೈಟ್ ವೇರ್ ಮಾಡಿರೋವಂತಹ ಸ್ಯಾರಿದು. ಸೇಮ್ ಇದು ಸಿಲ್ವರ್ ಕಲರ್ ಕಾಂಬಿನೇಷನ್ ಆಗಿತ್ತು. ಹಾಗಾಗಿ ನನಗೆ ಸಾಮಾನ್ಯವಾಗಿ ಆಗಲೇ ಹೇಳಿದೆ ಅಲ್ವಾ, ಥ್ರೆಡ್ ವರ್ಕ್ ಮಾತ್ರ ಇಷ್ಟ ಆಗುತ್ತೆ ಅಂತ ಹೇಳಿ ಇದು ಕೂಡ ನಾನು ಥ್ರೆಡ್ ವರ್ಕ್ನ ಮಾಡಿಸ್ಕೊಂಡಿದ್ದೆ ಅವ್ರ ಹತ್ರ. ಆ್ಯಂಡ್ ಬ್ಯಾಕ್ ವಿ ಶೇಪ್ನ ಇಡ್ಸ್ಕೊಂಡಿದ್ದೆ. ಇದು ಸ್ವಲ್ಪ ವೇರ್ ಮಾಡುವಾಗ ಸ್ವಲ್ಪ ಅರ್ಜೆಂಟಲ್ಲಿ ಏನೋ ವೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಹಾಗಾಗಿ ಚೂರು ಕಟ್ಟಾದಂಗೆ ಆಗಿದೆ. ಯಾವುದು ಬ್ಲೌಸಸ್ನ ಐರನ್ ಮಾಡಿಲ್ಲ, ಎಲ್ಲಾದರೂ ಹೋಗುವಾಗ ಐರನ್ ಮಾಡ್ಕೊಳ್ಳೋಣ, ಯಾಕಂದರೆ ಐರನ್ ಮಾಡಿಟ್ರು ನಾನು ಮತ್ತದನ್ನ ಯೂಸ್ ಮಾಡುವಾಗ ಹಾಗೆ ಆಗಿಬಿಡುತ್ತೆ ಅಂತ ಹೇಳಿ ಯಾವ ಬ್ಲೌಸಸ್ನ ನಾನು ಐರನ್ ಮಾಡಿಟ್ಕೊಂಡಿಲ್ಲ. ಇದು ಒಂದು ಬ್ಯಾಕ್ ವೀವು ಆ್ಯಂಡ್ ಇದು ಸ್ಲೀವ್ಸ್ ವೀವು. ಆ್ಯಂಡ್ ಫ್ರಂಟಲ್ಲಿ ನಾನು ಸೇಮ್ ಅದರಲ್ಲೇ ವರ್ಕ್ನ ಮಾಡಿಸ್ಕೊಂಡಿದ್ದೀನಿ. ಆ್ಯಂಡ್ ಫ್ರಂಟಲ್ಲಿ ಅವರು ರೌಂಡ್ ನೆಕ್ಕನ್ನು ಇಟ್ಟಿದ್ದಾರೆ. ಇದೆಲ್ಲದು ಕೂಡ ಬಟನ್ಸ್ ಏನು ಹಾಕಿಲ್ಲ. ಈಗ ಏನಾದರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ವೇರ್ ಮಾಡೋದ್ರಿಂದ ಇದೆಲ್ಲ ಹೊರಗಡೆನೆ ತೆಗ್ದಿರಲ್ಲ ಬ್ಲೌಸಸ್ ಎಲ್ಲ. ಇದು ಫ್ರಂಟ್ ಈ ಥರ ನೆಕ್ ಇಡ್ಸ್ಕೊಂಡು ಈ ಥರ ಡಿಸೈನ್ನ ಹಾಕಿದ್ದಾರೆ. ಇದಿಷ್ಟು ನನ್ನ ಒಂದು ಈ ಒಂದು ಗೃಹ ಪ್ರವೇಶದ ಸ್ಯಾರಿದು ಬ್ಲೌಸಸ್ಸು. ಆ್ಯಂಡ್ ಈ ಸ್ಯಾರಿದು ಕೂಡ ನಾನು ನನ್ನ ಮಗಳ ಜೊತೆ ಒಂದು ಪಿಕ್ನ ಶೇರ್ ಮಾಡಿದ್ದೆ. ಆವಾಗ ಕೆಲವ್ರು ಕೇಳಿದ್ರಿ ಅಂತ ಹೇಳಿ ಇದು ಒಂದು ಸ್ಯಾರಿನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಆವಾಗೆಲ್ಲ ಸ್ವಲ್ಪ ಈ ಥರ ನರ್ಗೆನ ಇಡಿಸ್ಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ಒಂದು ಟ್ರೆಂಡಿಂಗ್ ಆಗಿಬಿಟ್ಟಿತ್ತು. ನಾನು ಈ ಒಂದು ಸ್ಯಾರಿನ ತಗೊಂಡಾಗ ಬ್ಲೌಸಿಗೆ ನನಗೂ ಈ ಥರ ಪ್ಲೀಟ್ಸ್ನ ಇಟ್ಕೊಂಡು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಾನು ಕೂಡ ಸ್ಯಾರಿ ಇದೇ ಕಲರ್ ಬರುತ್ತೆ, ಹಾಗಾಗಿ ಸ್ಯಾರಿ ಒಳಗಡೆ ಏನಿರುತ್ತೆ ಅದನ್ನು ತಗ್ಸಿ ನಾನು ಕಟ್ ಮಾಡಿಸಿ ಇಲ್ಲಿ ಪ್ಲೀಟ್ಸಿಗೆ ಕೊಡಿಸ್ಕೊಂಡಿದ್ದೆ ನಾನು, ಲೈಕ್ ಹೀಗೆ. ಇದು ಕೂಡ ಕಂಪ್ಲೀಟಾಗಿ ಹ್ಯಾಂಡ್ ಎಂಬ್ರಾಯ್ಡ್ರಿ, ಸ್ಯಾರಿ ಕಲರ್ ಕಾಂಬಿನೇಷನಲ್ಲೇ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿನ ಮಾಡಿಸ್ಕೊಂಡಿದ್ದೆ. ಆ್ಯಂಡ್ ಬ್ಯಾಕ್ ಸೈಡು ಏನು ಡಿಸೈನ್ ಇಟ್ಟಿರಲಿಲ್ಲ ಅವರು, ಸೇಮ್ ರೌಂಡ್ ನೆಕ್ಕನ್ನು ಇಟ್ಟಿದ್ರು. ಬಟ್ ಸ್ವಲ್ಪ ಡೀಪ್ ಜಾಸ್ತಿ ಇರೋದ್ರಿಂದ ಈ ಥರ ಒಂದು ಟೈಂಗ್ನ ಇಡಿಸ್ಕೊಂಡ್ರೆ
ಈ ಹಿಂದೆ ಯಾವುದೇ ರೀತಿ ಡ್ರಾಪ್ ಆಗೋದಿಲ್ಲ ಬ್ಲೌಸ್ಗಳು. ಹಾಗಾಗಿ ನಾನು ಒಂದು ಟೈಮ್ನ ಕಂಪಲ್ಸರಿಯಾಗಿ ಇಡಿಸ್ಕೊಳ್ತೀನಿ. ಹಿಂದೆನೂ ಕೂಡ ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಮಾಡಿಸ್ಕೊಂಡಿದ್ದೀನಿ. ಸೇಮ್ ಏನು ಸ್ಯಾರಿ ಇತ್ತು ಆ ಒಂದು ಸ್ಯಾರಿ ಕಾಂಬಿನೇಷನಲ್ಲೇ ನಾನು ಇದನ್ನು ಮಾಡಿಸ್ಕೊಂಡಿರೋ ಅಂಥದ್ದು. ನಾನಿಲ್ಲಿ ನನ್ನ ಹತ್ರ ಇರುವಂತಹ ಕೆಲವೊಂದು ಬ್ಲೌಸ್ ವೀಡಿಯೋಸ್ನ ಮಾತ್ರ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನೂ ಮಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಲಿಪಿ ಸ್ಕೂಲಿಂದ ಬಂದ್ಲು ಅಂತ ಹೇಳಿ ಲಿಪಿಗೂ ಕೂಡ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳಿ ಕೂತ್ಕೊಂಡಿದ್ದೆ. ಹಾಗೆಯೇ ನಾನು ನಿಮಗೆ ಒಂದು ಆ್ಯಕ್ಟಿವಿಟಿ ಬುಕ್ನ ತೋರಿಸಿದ್ದೆ ಅಲ್ವಾ, ಹಿಡನ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ, ಲಿಪಿ ಸಮ್ಮರ್ ಹಾಲಿಡೇಸಲ್ಲಿ ಸೇಮ್ ಅದೇ ಥರದ್ದು ಕೂಡ ಲಿಪಿಗೆ ಇವತ್ತು ಅವಳ ಒಂದು ಗ್ರಾಮರ್ ಬುಕ್ಕಲ್ಲಿ ಒಂದು ಆ್ಯಕ್ಟಿವಿಟಿ ಇತ್ತು. ಅಂದರೆ ನೀವೇ ನೋಡ್ಬೋದು, ಈ ಥರ ಪಿಕ್ಚರ್ನ ಕೊಟ್ಟಿರ್ತಾರೆ, ಅಲ್ಲಿ ಹಿಡನ್ ಆಗಿರುವಂತಹ ಆಲ್ಫಬೆಟ್ಸ್ ಏನಿರುತ್ತೆ ಅದನ್ನು ರೌಂಡ್ ಆಫ್ ಮಾಡಬೇಕು ಅಂತ ಹೇಳಿ. ನಾವು ಕೆಲವೊಂದು ಸತಿ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಬುಕ್ಸ್ನ ಚೂಸ್ ಮಾಡುವಾಗ ಈ ಥರ ಅವರಿಗೆ ಮುಂದೆ ಹೆಲ್ಪ್ಫುಲ್ ಆಗುವಂಥ ಆ್ಯಕ್ಟಿವಿಟೀಸ್ ಬುಕ್ಸ್ನ ಮಾಡಿಸೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಲಿಪಿಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಅಮ್ಮ ನೀನು ಈ ಥರದ್ದು ಆ್ಯಕ್ಟಿವಿಟಿ ಮಾಡಿಸಿದ್ದೆ ಅಲ್ವಾ, ನೋಡು ನನಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ಲು. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಏನು ಇಂಟ್ರೆಸ್ಟ್ ಇರುತ್ತೆ, ಕಲರಿಂಗ್, ಡ್ರಾಯಿಂಗ್ ಆ ಥರದನ್ನು ಕೂಡ ಮಾಡಿಸೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಸಜೆಷನ್. ಹಾಗೆಯೇ ನಾನು ಮತ್ತು ನನ್ನ ಫ್ರೆಂಡ್ ಮಗಳು ಕೂಡ ಇದ್ಲಲ್ವ, ಅವಳು ಕೂಡ ನಾನು ಏನಾದರೂ ಮಾಡ್ತೀನಿ ಅಂತ ಕೇಳ್ತಾ ಇದ್ಲು. ಸರಿ ಅಂತ ಹೇಳಿ ಲಿಪಿಗೆ ನಾನು ಸಮ್ಮರ್ ಹಾಲಿಡೇಸಲ್ಲಿ ತಗೊಂಡಿದ್ದಂಥ ಹಿಡನ್ ಆಬ್ಜೆಕ್ಟಿವ್ಸ್ ಬುಕ್ಕಲ್ಲಿ ಕೆಲವೊಂದು ಪೇಜಸ್ ಮಾತ್ರ ಅವಳು ಹಾಗೆ ಬಿಟ್ಟಿದ್ಲು. ಆಲ್ಮೋಸ್ಟ್ ಎಲ್ಲ ಪೇಜಸ್ನು ಖಾಲಿ ಮಾಡಿಬಿಟ್ಟಿದ್ಲು. ಸರಿ ಅಂತ ಹೇಳಿ ಹಾಯಂಗೆ ಹುಡುಕಿ ಒಂದು 2-3 ಪೇಜಸ್ ಸಿಕ್ತು ಅಂತ ಹೇಳಿ ಅವಳಿಗೂ ಕೂಡ ಒಂದು ಆ್ಯಕ್ಟಿವಿಟೀಸ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಟ್ಟೆ. ಒಂದು ಮಾತ್ರ ಹೇಳ್ಕೊಟ್ಟೆ ಅಷ್ಟೇ. ಹೇಳ್ಕೊಟ್ಟಿದ ತಕ್ಷಣ ಅವಳಿಗೂ ಕೂಡ ಫುಲ್ ಖುಷಿಯಾಗಿ ಲಿಪಿ ಅವಳ ಪಾಡಿಗೆ ಅವಳು ಹೋಮ್ವರ್ಕ್ ಮಾಡ್ತಾಯಿದ್ಲು, ಹಾಯ ಅವಳ ಪಾಡಿಗೆ ಅವಳು ಎಲ್ಲಿದೆ ಹಿಡನ್ ಆಬ್ಜೆಕ್ಟಿವ್ಸ್ ಅಂತ ಹೇಳಿ ಹುಡುಕಿ ಅವಳು ಕೂಡ ಮಾಡಿದ್ಲು. ಅವಳಿಗೂ ಕೂಡ ಈ ಒಂದು ಆ್ಯಕ್ಟಿವಿಟೀಸ್ ತುಂಬಾ ಖುಷಿ ಆಯಿತು. ಹೀಗೆ ಡೈಲಿ ಅಂತ ಅಂದಮೇಲೆ ಒಂದೊಂದು ಕೆಲಸ ಮಾಡೋದು, ಒಂದೊಂದು ವಿಡಿಯೋ ಮಾಡೋದು, ಒಂದೊಂದು ವ್ಲಾಗ್ ಮಾಡೋದು ನನಗೊಂಥರ ಇವಾಗ ಹ್ಯಾಬಿಟ್ ಥರ ಆಗೋಗ್ಬಿಟ್ಟಿದೆ. ಹಾಗಾಗಿ ನಾನು ಎಲ್ಲದನ್ನು ಶೂಟ್ ಮಾಡಿಕೊಂಡು ವೀಡಿಯೋಸಲ್ಲಿ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಯಾವುದಾದ್ರೂ ಕ್ಲಿಪ್ಪಿಂಗ್ಸ್ ಬೋರ್ ಅಂತ ಅನಿಸಿದ್ರೆ ನನಗೊಂದು ಸಜೆಷನ್ನ ಮಾಡಿ, ನಾನು ಚೇಂಜ್ ಮಾಡ್ಕೋತೀನಿ. ಹೋಪ್ ನಿಮಗೆ ಇವತ್ತಿನ ಒಂದು ಬ್ಲೌಸ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆಯೇ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆ್ಯಂಡ್ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಪರ್ಚೇಸ್ ಮಾಡಿರುವಂತಹ ಕೆಲವೊಂದು ಬುಕ್ಸ್ ಆಗಿರ್ಬೋದು, ಕೆಲವೊಂದು ಪ್ರಾಡಕ್ಟ್ಸ್ನ ಲಿಂಕ್ನ ಕೂಡ ಶೇರ್ ಮಾಡಿರ್ತೀನಿ. ಕೆಲವೊಂದು ಸತಿ ನೀವು ಕಮೆಂಟಲ್ಲಿ ಹಾಕಿರ್ತೀರಾ, ಬಟ್ ಕಮೆಂಟಲ್ಲಿ ನನಗೆ ಲಿಂಕ್ನ ಶೇರ್ ಮಾಡೋಕ್ಕಾಗಿರೋದಿಲ್ಲ. ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿದ್ರೆ ನೀಟಾಗಿ ನಿಮಗೆ ಆ ಒಂದು ಪ್ರಾಡಕ್ಟ್ ಲಿಂಕ್ ಸಿಕ್ಬಿಡುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತಿಗೆ ನನ್ನ ಒಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.